ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮ ದೇಹದ ರಕ್ತ ಪರಿಚಲನೆಯ ಪ್ರಮುಖ ಅಂಗ ಅಂದರೆ ಹೃದಯ. ಆದರೆ ಹೃದಯಕ್ಕೆ ರಕ್ತ ಒದಗಿಸುವಂತಹ ರಕ್ತನಾಳಗಳಲ್ಲಿ ತೊಂದರೆ ಉಂಟಾದರೆ ಏನಾಗುತ್ತೆ? ಸೊ ರಕ್ತನಾಳಗಳಲ್ಲಿ ರಕ್ತ ಬ್ಲಾಕ್ ಆದರೆ ಇದನ್ನು ನಾವು ಕೊರೋನರಿ ಆರ್ಟರಿ ಡಿಸೀಸ್ ಅಂತ ಕರಿತೀವಿ. ಸೊ ಇದು ಯಾಕೆ ಆಗುತ್ತೆ, ಯಾರಲ್ಲಿ ಹೆಚ್ಚು ಕಂಡುಬರುತ್ತೆ, ಇದಕ್ಕೇನು ಚಿಕಿತ್ಸೆ ತಿಳ್ಕೊಳ್ಳೋಣ. ಇವತ್ತಿನ ಸುಹಾಸಿನಿಯಲ್ಲಿ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬಿತಾ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಕೊಲಂಬಿಯಾ ಏಷ್ಯಾ ರೆಫರಲ್ ಆಸ್ಪತ್ರೆಯಿಂದ ವೈದ್ಯರಾದಂತಹ ಡಾಕ್ಟರ್ ಪ್ರಭಾಕರ್ ಶೆಟ್ಟಿ ಅವರು. ಇವರು ಕೋರ್ಡಿನರ್ ಚೀಫ್ ಕಾರ್ಡಿಯಾಲಜಿ ಆಗಿದ್ದು, ಇವರು ಹೃದಯ ತಜ್ಞರು ಕೂಡ. ಸೊ ಇದ್ರ ಬಗ್ಗೆ ಮಾತಾಡೋಣ ಬನ್ನಿ. ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತ ಕೋರೋಣ. ಸೊ ವೆಲ್ಕಮ್ ಟು ದಿ ಶೋ ಸರ್. ನಮಸ್ಕಾರ. ಸೊ ಮೊದಲನೇದಾಗಿ ಕೊರೋನರಿ ಆರ್ಟರಿ ಡಿಸೀಸ್ ಅಂತ ಕ್ಯಾಟ್ ಅಂತ ಏನು ಕರಿತೀವಿ. ಸೊ ಏನಿದು ಆ್ಯಕ್ಚುಲಿ ರಕ್ತನಾಳಗಳಲ್ಲಿ ರಕ್ತ ಬ್ಲಾಕ್ ಆಗೋದು ಅಂದರೆ ಏನು ಅಂತ, ಏನದು ಕಾರಣ, ಆಮೇಲೆ ಯಾರಲ್ಲಿ ಇದು ಕಂಡುಬರುತ್ತೆ ಅಂತ? ಹೃದಯಕ್ಕೆ ರಕ್ತ ಸಪ್ಲೈ ಮಾಡುವಂಥ ರಕ್ತನಾಳಗಳಲ್ಲಿ ಬ್ಲಾಕ್ ಆದಾಗ ಕೊರೋನರಿ ಆರ್ಟರಿ ಡಿಸೀಸ್ ಅಂತ ಹೇಳ್ತೇವೆ. ಈ ರಕ್ತನಾಳಗಳು ಸಡನ್ನಾಗಿ ಬ್ಲಾಕ್ ಆದಾಗ ಜನರಿಗೆ ಹಾರ್ಟ್ ಅಟ್ಯಾಕ್ ಅಥವಾ ಹೃದಯಾಘಾತ ಆಗುತ್ತದೆ. ಅಥವಾ ನಿಧಾನವಾಗಿ ಬ್ಲಾಕ್ ಆದಾಗ ನಡೆದಾಗ ಎದೆ ನೋವು ಬರುವುದು ಅಥವಾ ಬ್ರೀದಿಂಗ್ ಪ್ರಾಬ್ಲಮ್ ಆಗುವುದು, ಈ ಥರ ಸಿಂಪ್ಟಮ್ಸ್ ಬರ್ಬೋದು. ಸೊ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ಅಂತ ಫ್ಯಾಟಿ ಅಂಶ ಬ್ಲಾಕ್ ಅಕ್ಯುಮುಲೇಟ್ ಆಗಿ ಅದು ರಕ್ತನಾಳ ಬ್ಲಾಕ್ ಆದರೆ ಕೊರೋನರಿ ಆರ್ಟರಿ ಡಿಸೀಸ್ ಅಂತ ಹೇಳ್ತೇವೆ. ಇದಕ್ಕೆ ಕೆಲವಾರು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ. ಅಂದರೆ ಇದು ಮೋರ್ ಫ್ರೀಕ್ವೆಂಟ್ ಇನ್ ಸಮ್ ಪೀಪಲ್, ಬಟ್ ಯಾರಲ್ಲಿ ಕೂಡ ಕಾಣ್ಬೋದು. ಹೆಚ್ಚಾಗಿ ಡಯಾಬಿಟೀಸ್, ಹೈ ಬ್ಲಡ್ ಪ್ರೆಷರ್ ಅಥವಾ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ಸ್ ಇರುವವರಿಗೆ, ಮತ್ತು ಸ್ಮೋಕಿಂಗ್ ಮಾಡುವವರಿಗೆ, ಇನ್ನು ಕೆಲವರಿಗೆ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಹಾರ್ಟ್ ಡಿಸೀಸ್, ಅಂದರೆ ಮನೆಯಲ್ಲಿ ಪೇರೆಂಟ್ಸ್ ಅಥವಾ ಬ್ರದರ್ಸ್ ಆರ್ ಸಿಸ್ಟರ್ಸ್ ಹಾರ್ಟ್ ಡಿಸೀಸ್ ಇದ್ದರೆ ಅಂಥವರಿಗೆ ಹಾರ್ಟ್ ಡಿಸೀಸ್ ಬರುವಂಥ ಒಂದು ರಿಸ್ಕ್ ಜಾಸ್ತಿ ಇರ್ತದೆ. ಆದರೆ ಕೆಲವೊಮ್ಮೆ ಹೇಳಲಿಕ್ಕಾಗೋದಿಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್ ಟು ಪ್ರೆಡಿಕ್ಟ್ ಆಲ್ ದ ಟೈಮ್, ಬಟ್ ಜನರಲಿ ಈ ಥರ ಒನ್ ಆಫ್ ದೀಸ್ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದರೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗುವಂಥ ಒಂದು ರಿಸ್ಕ್ ಜಾಸ್ತಿ ಇರ್ತದೆ. ಸೊ ಏನು ರಕ್ತನಾಳಗಳಲ್ಲಿ ರಕ್ತ ಬ್ಲಾಕ್ ಆಗೋದು ಅಂತಂದರೆ ಅದಕ್ಕೆ ಈ ಮುಖ್ಯವಾದ ಕಾರಣ ಕಾಸ್ ಅಂತ ಹೇಳ್ತೀವಲ್ಲ, ಏನು ಅಂತ ಅಂದರೆ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ಅನ್ನುವಂಥ ಒಂದು ಫ್ಯಾಟಿ ಅಂಶ ಎಕ್ಯುಮುಲೇಟ್ ಆಗ್ತದೆ. ಅದರಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ LDL ಕೊಲೆಸ್ಟ್ರಾಲ್ ಅಂತ ಹೇಳ್ತೇವೆ, ಅದು ಎಕ್ಯುಮುಲೇಟ್ ಆಗ್ತದೆ, ಅದರಲ್ಲಿ ತುಂಬಿಕೊಳ್ತದೆ ರಕ್ತನಾಳಗಳಲ್ಲಿ ಸೈಡಲ್ಲಿ. ಗುಡ್ ಕೊಲೆಸ್ಟ್ರಾಲ್ HDL ಕೊಲೆಸ್ಟ್ರಾಲ್ ಅಂತ ಹೇಳ್ತೇವೆ, ಅದನ್ನು ಕ್ಲೀನ್ ಮಾಡ್ತದೆ. ಆದರೆ ತುಂಬ ಕೊಲೆಸ್ಟ್ರಾಲ್ ಎಕ್ಯುಮುಲೇಟ್ ಆದಾಗ ಅಲ್ಲಿ ಒಂದು ರೀತಿ ಹುಣ್ಣಾದಾಗೆ ಇನ್ಫ್ಲಮೇಷನ್ ಆಗುತ್ತೆ. ಅದು ಆ ಕೊಲೆಸ್ಟ್ರಾಲ್ ಪ್ಲಾಕ್ ಅಂತ ಹೇಳ್ತೇವೆ. ಈ ಪ್ಲಾಕು ಒಡೆದು ಹೋದರೆ ಅಲ್ಲಿ ರಕ್ತ ಹೆಪ್ಪುಗಟ್ಟುತ್ತದೆ. ಆ ರಕ್ತ ಹೆಪ್ಪುಗಟ್ಟಿದಾಗ ಆ ರಕ್ತ ಸಂಚಾರ ಆ ಪರ್ಟಿಕ್ಯುಲರ್ ರಕ್ತನಾಳದಲ್ಲಿ ಬಂದಾಗ್ತದೆ. ಅದು ಬಂದಾದಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸೊ ಜೆನೆಟಿಕ್ ಆಗಿ ಕೂಡ ಈ ಸಮಸ್ಯೆ ಬರ್ಬೋದು ಅಂತಂದರೆ, ಸೊ ಎಷ್ಟು ಪರ್ಸೆಂಟೇಜ್ ಆಫ್ ಹೇಳ್ಬೋದು ಅಂತ, ಎಷ್ಟು ಪರ್ಸೆಂಟ್ ಈ ಕಾಯಿಲೆಗಳಿಗೆ ಇದಾಗ್ಬೋದು, ಕಾರಣ ಆಗ್ಬೋದು? ಜೆನೆಟಿಕ್ ಪರ್ಸೆಂಟೇಜ್ ಅಂದರೆ ಎಕ್ಸಾಕ್ಟ್ಲಿ ಎಷ್ಟು ಪರ್ಸೆಂಟೇಜ್ ಅಂತ ಹೇಳೋದು ಕಷ್ಟ. ಆದರೆ ಒನ್ ಆಫ್ ದ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್. ಯಾಕಂದರೆ ಜೆನೆಟಿಕ್ ರಿಸ್ಕ್ ಫ್ಯಾಕ್ಟರ್ಸ್ ಇರುವವರಿಗೆ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಕೂಡ ಇರ್ಬೋದು, ಡಯಾಬಿಟೀಸ್ ಕೂಡ ಇರ್ಬೋದು, ಹೈ ಬ್ಲಡ್ ಪ್ರೆಷರ್ ಕೂಡ ಇರ್ಬೋದು. ಬಟ್ ಪ್ಯೂರ್ ಜೆನೆಟಿಕ್ ಓನ್ಲಿ ಜೆನೆಟಿಕ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಇರೋದು ಭಾಳ ಕಡಿಮೆ, ಒಂದು 20% ಅಂತ ಹೇಳ್ಬೋದು. ಆದರೆ ಜೆನೆಟಿಕ್ ಫ್ಯಾಕ್ಟರ್ಸ್ ವಿತ್ ಅದರ್ ರಿಸ್ಕ್ ಫ್ಯಾಕ್ಟರ್ಸ್ ಇಸ್ ವೆರಿ ಕಾಮನ್. ಸೊ ಯಾರಲ್ಲಿ ಇದು ತುಂಬ ರಿಸ್ಕ್ ಅಂತ ಹೇಳ್ತೀವಲ್ಲ, ಇಂಥವ್ರಲ್ಲಿ ಕಂಡು ಬಂದರೆ ತುಂಬ ಡೇಂಜರ್ ಅಂತ ಹೇಳೋಂಗೆ, ರಿಸ್ಕ್ ಅಂತ ಹೇಳುವಂಥದ್ದು ಅಲ್ಲ. ಇದೆ ಈಗ 5-6 ರಿಸ್ಕ್ ಫ್ಯಾಕ್ಟರ್ಸ್ ನಾನು ಹೇಳಿದ್ನಲ್ಲ, ಅದರಲ್ಲಿ ಕಾಂಬಿನೇಷನ್ ಇದ್ದರೆ ಸ್ಮೋಕಿಂಗ್ ಮತ್ತು ಡಯಾಬಿಟೀಸ್ ಒಟ್ಟಿಗೆ, ಅಥವಾ ಡಯಾಬಿಟೀಸ್, ಹೈ ಬ್ಲಡ್ ಪ್ರೆಷರ್, ಕೊಲೆಸ್ಟ್ರಾಲ್, ಒಂದು 2 ಅಥವಾ 3 ರಿಸ್ಕ್ ಫ್ಯಾಕ್ಟರ್ಸ್ ಇದ್ದವರಿಗೆ, ಕೆಲವರಿಗೆ 4-5 ರಿಸ್ಕ್ ಫ್ಯಾಕ್ಟರ್ಸ್ ಕೂಡ ಇರ್ತದೆ. ಅಂಥ ರಿಸ್ಕ್ ಫ್ಯಾಕ್ಟರ್ಗಳ ಸಂಖ್ಯೆ ಜಾಸ್ತಿ ಆದಾಗೆ ರಿಸ್ಕ್ ಜಾಸ್ತಿ ಆಗ್ತದೆ. ಕೊರೋನರಿ ಆರ್ಟರಿ ಡಿಸೀಸನ್ನು ಹೇಗೆ ಡಿಕ್ರೀಸ್ ಮಾಡೋದು, ಕಡಿಮೆ ಮಾಡೋದು ಅಂತ ಹೇಳ್ತೀವಲ್ಲ, ಅಂದರೆ ಅದನ್ನು ತಡೆಗಟ್ಟೋದು, ಇದನ್ನು ಅಪಾಯವನ್ನು ಹೇಗೆ? ಅದನ್ನು ತಡೆಗಟ್ಟಲಿಕ್ಕೆ ಮುಖ್ಯವಾಗಿ ನಾವು ಈ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳಿದ್ದೇವಲ್ಲ, ಅದನ್ನು ಫಸ್ಟು ಕಂಡು ಹುಡುಕಬೇಕು. ಯಾರಿಗೆ ಈ ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಅಂತ ಕಂಡು ಹುಡುಕಿದ ನಂತರ ಅದನ್ನು ಮಾಡಿಫೈ ಮಾಡಬೇಕು. ಮಾಡಿಫೈ ಅಂತ ಹೇಳಿದ್ರೆ ರಿಸ್ಕ್ ಫ್ಯಾಕ್ಟರ್ಸನ್ನು ಕಮ್ಮಿ ಮಾಡಬೇಕು. BP ಇದ್ದವರಿಗೆ ಫಾರ್ ಎಕ್ಸಾಂಪಲ್ BP ಚೆಕ್, ಪಿರಿಯಾಡಿಕಲಿ BP ಚೆಕ್ ಮಾಡಿಸ್ಕೊಳ್ಬೇಕು. BP ಚೆಕ್ ಮಾಡಿ BP ಮೆಡಿಸಿನ್ ಬೇಕಾದರೆ ಮೆಡಿಸಿನ್ನು, ಅಥವಾ ಲೈಫ್ ಸ್ಟೈಲ್ ಚೇಂಜಸ್ ಅದರಲ್ಲಿ ಮಾಡಲಿಕ್ಕೆ ಸಾಧ್ಯ ಇದ್ದರೆ ಲೈಫ್ ಸ್ಟೈಲ್ ಚೇಂಜಸಲ್ಲಿ BP ಕಡಿಮೆ ಮಾಡೋದ್ರಿಂದ, ಡಯಾಬಿಟೀಸ್ ಇರುವವರಿಗೆ ಬ್ಲಡ್ ಶುಗರನ್ನು ಚೆನ್ನಾಗಿ ಕಂಟ್ರೋಲ್ ಮಾಡಿಕೊಳ್ಳೋದ್ರಿಂದ, ಮತ್ತು ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದವರಿಗೆ ಕೊಲೆಸ್ಟ್ರಾಲ್ ಕಮ್ಮಿ ಮಾಡೋದ್ರಿಂದ, ಮತ್ತು ಸ್ಮೋಕಿಂಗ್ ಮಾಡೋದವರು ಸ್ಮೋಕಿಂಗ್ ನಿಲ್ಲಿಸೋದ್ರಿಂದ ಹಾರ್ಟ್ ಡಿಸೀಸ್ ಅಥವಾ ಹಾರ್ಟ್ ಅಟ್ಯಾಕ್ ರಿಸ್ಕನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ. ಒಟ್ಟಿನಲ್ಲಿ ರಿಸ್ಕ್ ಫ್ಯಾಕ್ಟರ್ಸನ್ನು ಫಸ್ಟು ವಿ ಹ್ಯಾವ್ ಟು ಐಡೆಂಟಿಫೈ ದ್ಯಾಟ್. ಅಂದರೆ ಎಲ್ಲ ರಿಸ್ಕ್ ಫ್ಯಾಕ್ಟರ್ಸ್ಗಳಿಗೂ ಲೈಫ್ ಸ್ಟೈಲ್ ಮತ್ತು ಡಯಟ್ ಭಾಳ ಇಂಪಾರ್ಟೆಂಟು. ಅದರಲ್ಲಿ ಲೈಫ್ ಸ್ಟೈಲಲ್ಲಿ ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡೋದು,
ಏನೋ ಫಿಸಿಕಲ್ ಆ್ಯಕ್ಟಿವಿಟೀಸ್ ಭಾಳ ಇಂಪಾರ್ಟೆಂಟು. ತುಂಬ ಜನರು ಈಗ ಫಿಸಿಕಲ್ ಆ್ಯಕ್ಟಿವಿಟೀಸ್ ಭಾಳ ಕಡಿಮೆ ಮಾಡ್ತಾ ಇದ್ದಾರೆ. ಮತ್ತು ಡಯಟಲ್ಲಿ ಕೂಡ ನಾವು ವಾಟ್ ವಿ ಈಟ್ ಇಸ್ ಆಲ್ಸೋ ಡಿಸೈಡ್ಸ್ ವಾಟ್ ಕೈಂಡ್ ಆಫ್ ರಿಸ್ಕ್ ಫ್ಯಾಕ್ಟರ್ಸ್ ವಿಲ್ ಗೆಟ್. ಹೈ ಕಾರ್ಬೋಹೈಡ್ರೇಟು ಅಥವಾ ಸಕ್ಕರೆ ಜಾಸ್ತಿ ಇರುವಂಥ ಒಂದು ಅನ್ನ ಅಥವಾ ಬೇರೆ ಸಿಹಿ ತಿಂಡಿಗಳು, ಎಣ್ಣೆಯಲ್ಲಿ ಹುರಿದಂಥ ತಿಂಡಿಗಳು, ಅಥವಾ ತುಂಬ ಫ್ಯಾಟ್ ಇರುವಂಥ ಎನಿ ಡಯಟ್ ಈಸ್ ಹಾರ್ಮ್ಫುಲ್. ಅದರಲ್ಲಿ ಈ ಥರ ಡಯಟ್ ಇರುವವರಿಗೆ ಶುಗರ್ ಪ್ರಾಬ್ಲಮ್ ಮತ್ತು ಆಲ್ಸೋ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಮತ್ತು ಬಿ ಪಿ ಪ್ರಾಬ್ಲಮ್ ಎಲ್ಲವೂ ಕೂಡ ಜಾಸ್ತಿ ಆಗ್ಬೋದು. ಸೊ ಲೈಫ್ ಸ್ಟೈಲ್ ಮತ್ತು ಡಯಟ್ ಮಾಡಿಫಿಕೇಷನ್ ಮಾಡೋದ್ರಿಂದ ಡಯಾಬಿಟೀಸ್, ಹೈ ಬ್ಲಡ್ ಪ್ರೆಷರ್, ಕೊಲೆಸ್ಟ್ರಾಲ್ ಈ ಪ್ರಾಬ್ಲಮ್ಗಳನ್ನು ಕಮ್ಮಿ ಮಾಡಿ ಹಾರ್ಟ್ ಅಟ್ಯಾಕ್ ರಿಸ್ಕನ್ನು ಕಮ್ಮಿ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಯಾವಾಗಿರುತ್ತೆ ಈ ಥರ ಸಮಸ್ಯೆಗಳಲ್ಲಿ ಅಂತ? ಹಾರ್ಟ್ ಅಟ್ಯಾಕ್ ಇದೆ, ಕೊಲೆಸ್ಟ್ರಾಲ್ ಪ್ಲಾಕ್ ಜನರಲಿ ಸ್ಲೋಲಿ ಬಿಲ್ಡ್ ಆಗ್ತದೆ. ಇಷ್ಟು ದಿನಗಳಲ್ಲಿ ಈಗ ಈ ಥರ ಆಯಿತು ಅಂದರೆ ಏನಾದರೂ ಅವಧಿ ಗೊತ್ತಾಗುತ್ತಾ ಅಂತ? ಅಂದರೆ ಹಾಗೇನಿಲ್ಲ, ಹಾಗೇನು ಹೇಳೋದು ಕಷ್ಟ. ಒಟ್ಟಿನಲ್ಲಿ ಸ್ಲೋಲಿ ಕೊಲೆಸ್ಟ್ರಾಲ್ ಬಿಲ್ಡ್ ಆಗ್ತಾ ಇರ್ತದೆ. ಇದು ಸಾಧಾರಣ ಸಣ್ಣ ಮಕ್ಕಳಿರುವಾಗಲೇ ಸ್ಟಾರ್ಟ್ ಆಗ್ತದೆ ಮತ್ತು ಗ್ರ್ಯಾಜುವಲಿ ಜಾಸ್ತಿ ಆದಾಗೆ ಎಟ್ ಸಮ್ ಪಾಯಿಂಟ್ ಕೊಲೆಸ್ಟ್ರಾಲ್ ಪ್ಲಾಕ್ ರಪ್ಚರ್ ಆಗ್ತದೆ. ಈಗ ಕೆಲವೊಂದು ಸೆನ್ಸಿಟಿವ್ ಟೆಸ್ಟ್ಗಳಿವೆ, ಹೊಸ ಟೆಸ್ಟ್ಗಳು, ಯಾರು ಹೈ ರಿಸ್ಕ್ ಅಂತ ನೋಡಲಿಕ್ಕೆ. ಹೈ ಸೆನ್ಸಿಟಿವ್ ಸಿ ರಿಯಾಕ್ಟಿವ್ ಪ್ರೋಟೀನ್ ಅಂತ ಒಂದು ಟೆಸ್ಟ್ ಮಾಡ್ತೇವೆ. ಆ ಸಿ ರಿಯಾಕ್ಟಿವ್ ಪ್ರೋಟೀನ್ ಎಲಿವೇಷನ್ ಆಗಿದ್ದಿದ್ರೆ ಅವರಿಗೆ ಸ್ವಲ್ಪ ಹೈಯರ್ ರಿಸ್ಕ್ ಆಫ್ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ಬೋದು. ಎಕ್ಸಾಮಿನೇಷನ್ ಅಂತ ಅದರ ಟೆಸ್ಟ್ಗಳು ಅಂತೀವಲ್ಲ, ನಾವು ಏನೆಲ್ಲ ಪರೀಕ್ಷೆಗಳು ಮುಖ್ಯವಾಗಿ ಮಾಡಿಸ್ಕೋಬೇಕಾಗುತ್ತೆ ಇದಕ್ಕೆ? ಮುಖ್ಯವಾಗಿ ಜನರು ಬಿ ಪಿ, ಬ್ಲಡ್ ಶುಗರ್ ಮತ್ತು ಕೊಲೆಸ್ಟ್ರಾಲ್ ಚೆಕ್ ಮಾಡಿಸ್ಕೋಬೇಕು. ಯಾಕಂದರೆ ಜೆನೆಟಿಕ್ ಫ್ಯಾಕ್ಟರ್ಸ್ ಏನು ಮಾಡಲಿಕ್ಕಾಗಲ್ಲ. ಟೆಸ್ಟ್ ಮಾಡೋದ್ರಲ್ಲಿ ಇದು 3 ಮಾತ್ರ ನನ್ನ ಅಭಿಪ್ರಾಯ ಪ್ರಕಾರ ಭಾಳ ಮುಖ್ಯ. ಮತ್ತು ಟ್ರೆಡ್ಮಿಲ್ ಟೆಸ್ಟ್ ಅಥವಾ TMT ಟೆಸ್ಟ್, ಎಕೋ ಟೆಸ್ಟ್ ಎಲ್ಲ ಮಾಡ್ತಾರೆ ಕೆಲವರು, ಬಟ್ ಅದರಿಂದ ಹೆಚ್ಚು ಉಪಯೋಗ ಇಲ್ಲ. ತುಂಬ ಹೈ ರಿಸ್ಕ್ ಪೀಪಲ್ ಇದ್ದವರಿಗೆ ಮಾತ್ರ ಇಂಥ ಟೆಸ್ಟ್ಗಳನ್ನ ಮಾಡಿದರೆ ಅದರಿಂದ ಲಾಭ ಆಗ್ತದೆ. ಸೊ ಹೇಳಿ ಸರ್. ಸೊ ಬ್ಲಡ್ ಪ್ರೆಷರ್, ಬ್ಲಡ್ ಶುಗರ್, ಕೊಲೆಸ್ಟ್ರಾಲ್ ಇವುಗಳನ್ನು ಇದನ್ನು ಪತ್ತೆ ಹಚ್ಚಿ ಮಾಡಿಫೈ ಮಾಡೋದ್ರಿಂದ ನಮ್ಮ ರಿಸ್ಕನ್ನು ಕಮ್ಮಿ ಮಾಡ್ಕೋಬೋದು. ಸೊ TMT ಮತ್ತು ಎಕೋ ಅಂತ ಹೇಳಿದರೆ ಅದು ಯಾವ ಸರ್ಟನ್ ಏಜ್ ಅವರಿಗೆ ಮಾಡ್ಬೋದು ಆ ಪರೀಕ್ಷೆಗಳು, ಮತ್ತು ಯಾರಿಗೆ ಮುಖ್ಯವಾಗಿ ಬೇಕಾಗುತ್ತೆ ಅಂತ? ಜನರಲ್ ಎಲ್ಲರಿಗೂ ಬೇಡ ಅಂತ ಹೇಳಿದ್ರಿ. ಎಲ್ಲರಿಗೂ TMT ಮತ್ತು ಎಕೋ ಟೆಸ್ಟ್ ಮಾಡೋದ್ರಿಂದ ಏನು ಹೆಚ್ಚು ಲಾಭ ಇಲ್ಲ. ಬಟ್ ಜನರಿಗೆ ಹೆಚ್ಚು ರಿಸ್ಕ್ ಫ್ಯಾಕ್ಟರ್ಸ್ ಇದ್ದರೆ, ಹೆಚ್ಚಾಗಿ ತುಂಬ ವರ್ಷದಿಂದ ಡಯಾಬಿಟೀಸ್ ಇರುವವರಿಗೆ ಈ ಥರ ಟೆಸ್ಟ್ ಮಾಡಿ ನೋಡ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ಕೆಲವರಿಗೆ ಸೈಲೆಂಟಾಗಿ ಹಾರ್ಟ್ ಪ್ರಾಬ್ಲಮ್ ಇರ್ತದೆ. ಡಯಾಬಿಟೀಸ್ ಇರುವವರಿಗೆ ಒಂದು 5 ಅಥವಾ 10 ವರ್ಷಕ್ಕಿಂತ ಹೆಚ್ಚು ಡಯಾಬಿಟೀಸ್ ಇರುವವರು ಒಂದು TMT ಅಥವಾ ಎಕೋ ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಸೊ ಮಕ್ಕಳಲ್ಲೂ ಕೂಡ ಹೃದಯ ಸಂಬಂಧಿ ಸಮಸ್ಯೆಗಳು ಕಂಡುಬರುತ್ತೆ ಅಲ್ವಾ? ಯಾವೆಲ್ಲ ಸಮಸ್ಯೆಗಳು ಬರ್ಬೋದು ಅಂತೀರಾ? ಅಂದರೆ ಈಗ ಇದನ್ನ ಹೊರತುಪಡಿಸಿ, ಕ್ಯಾಡ್ನ ಹೊರತುಪಡಿಸಿ ಮಕ್ಕಳಲ್ಲಿ ಬರುವಂಥ ಹೃದಯ ಪ್ರಾಬ್ಲಮ್ಗಳು ಆ್ಯಕ್ಚುಲಿ ಬೇರೆ ಇರ್ತದೆ. ಹೆಚ್ಚಾಗಿ ಮಕ್ಕಳಲ್ಲಿ ಹುಟ್ಟಿದಾಗಲೇ ಇರುವಂಥ ಒಂದು ಕಂಜನೆಟಲ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೇವೆ. ಅದು ಹಾರ್ಟ್ನ ವ್ಯಾಲ್ವಲ್ಲಿ ಡಿಫೆಕ್ಟು ಅಥವಾ ಸೆಪ್ಟಮ್ ಅದು ಏನಾದರೂ ಹೋಲ್ ಇದ್ದರೆ ಆ ಥರ ಪ್ರಾಬ್ಲಮ್ ಹೆಚ್ಚು ಮಕ್ಕಳಲ್ಲಿ ಇರ್ತದೆ. ಇನ್ನು ಕೆಲವರಿಗೆ ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂತ ಒಂದು ಬರ್ತದೆ. ಅದು ಈಗ ಸ್ವಲ್ಪ ಕಮ್ಮಿ ಆಗ್ತದೆ, ಬಟ್ ಭಾಳ ಒಂದು 20-25 ವರ್ಷ ಮುಂದೆ ತುಂಬ ಫ್ರೀಕ್ವೆಂಟಾಗಿ ನೋಡ್ತಾ ಇತ್ತು. ಮಕ್ಕಳಿಗೆ ಗಂಟಲು ನೋವು, ಒಂದು ಸ್ಟ್ರೆಪ್ಟೋಕಾಕಲ್ ಇನ್ಫೆಕ್ಷನ್ ಅಂತ, ಅದರಿಂದಾಗಿ ನಂತರ ಹಾರ್ಟ್ ಮತ್ತು ಜಾಯಿಂಟ್ಸ್ ಎಲ್ಲ ಅಫೆಕ್ಟ್ ಆಗ್ತದೆ. ರುಮ್ಯಾಟಿಕ್ ಫೀವರ್ ಅಂತ ಹೇಳ್ತೇವೆ. ಅದರಿಂದ ಹಾರ್ಟ್ನ ವ್ಯಾಲ್ವ್ಸ್ ಅದೆಲ್ಲ ಅಫೆಕ್ಟ್ ಆಗುವಂಥ ಒಂದು ಚಾನ್ಸ್ ಇರ್ತದೆ. ಸೊ ಮಕ್ಕಳಲ್ಲಿ ಹೆಚ್ಚಾಗಿ ಅದರ ಕಂಜನೆಟಲ್ ಹಾರ್ಟ್ ಡಿಸೀಸ್ ಅಥವಾ ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಇರ್ತದೆ. ಇನ್ನು ಕೆಲವೊಮ್ಮೆ ಪ್ರೈಮರಿ ಹಾರ್ಟ್ ಮಸಲ್ ವೀಕ್ನೆಸ್ ಅಂತ, ಕಾರ್ಡಿಯೋಮಯೋಪತಿ ಅಂತ ಹೇಳ್ತೇವೆ, ಆ ಥರದ ರೋಗಗಳು ಕಂಡುಬರ್ಬೋದು. ಬಟ್ ಕೊರೊನರಿ ಆರ್ಟ್ರಿ ಡಿಸೀಸ್ ಒಂದು 15-20 ವರ್ಷಕ್ಕಿಂತ ಮುಂಚೆ ಭಾಳ ಕಡಿಮೆ. ಆದರೆ ಇತ್ತೀಚೆಗೆ ಕೊರೊನರಿ ಆರ್ಟ್ರಿ ಡಿಸೀಸ್ ಕೂಡ ಒಂದು ನೋಡಿ 23-25 ವರ್ಷದ ಜನರಿಗೆಲ್ಲ ಬಂದಿರೋದು ನೋಡಿದ್ದೇವೆ. ಓಕೆ, ಈ ಕೊರೊನರಿ ಆರ್ಟ್ರಿ ಡಿಸೀಸ್ ಮಹಿಳೆಯರಲ್ಲಿ ಗಮನಿಸೋದಾದರೆ ಹೇಗಿದೆ ಸರ್ ಈ ಸಮಸ್ಯೆ? ಅವ್ರಲ್ಲಿ ಹೇಗೆ ಕಂಡುಬರುತ್ತೆ ಅಂತ? ಮಹಿಳೆಯರಿಗೆ ಕೂಡ ಸೇಮ್, ಹೆಚ್ಚು ಕಡಿಮೆ ಸೇಮ್ ಪ್ರಾಬ್ಲಮ್ ಇರ್ತದೆ. ಆದರೆ ಒಂದು 45-50 ವರ್ಷದವರೆಗೆ ಮಹಿಳೆಯರಲ್ಲಿ ಸ್ವಲ್ಪ ಕಡಿಮೆ ಫ್ರೀಕ್ವೆನ್ಸಿ. ಆದರೆ 50 ವರ್ಷದ ಮೇಲೆ ಮಹಿಳೆಯರಿಗಿರುವಂಥ ರಿಸ್ಕ್ ಮತ್ತು ಪುರುಷರಿಗಿರುವಂಥ ರಿಸ್ಕ್ನಲ್ಲಿ ಏನು ಹೆಚ್ಚು ವ್ಯತ್ಯಾಸ ಇಲ್ಲ. ಓಕೆ, ಮತ್ತು ಈ ಬೈಪಾಸ್ ಸರ್ಜರಿ ಅಂತ ಹೇಳ್ತೀವಿ, ಬೈಪಾಸ್ ಸರ್ಜರಿ ಯಾರಿಗೆ ಮುಖ್ಯವಾಗಿ ಮಾಡಿಸ್ಬೇಕಾಗುತ್ತೆ? ಬೈಪಾಸ್ ಸರ್ಜರಿ ಅಂತ ಹೇಳಿದರೆ ಹೃದಯದ ರಕ್ತನಾಳಗಳಲ್ಲಿ ಬ್ಲಾಕ್ ಆದಾಗ ಅದನ್ನು ಬೈಪಾಸ್ ಇನ್ನೊಂದು ಹೊಸ ನಾಳ ತೆಗೆದುಕೊಂಡು ಮೇಲ್ಗಡೆ ಅಯೋಟದಿಂದ ಬ್ಲಾಕಿನ ನಂತರದ ಪಾರ್ಟಿಗೆ ಕನೆಕ್ಷನ್ ಮಾಡೋದು, ಅದಕ್ಕೆ ಬೈಪಾಸ್ ಸರ್ಜರಿ ಅಂತ ಹೇಳ್ತೇವೆ. ಜನರಿಗೆ 1 ಅಥವಾ 2 ಬ್ಲಾಕ್ ಇದ್ದರೆ ನಾವು ಜನರಲಿ ಆ್ಯಂಜಿಯೋಪ್ಲಾಸ್ಟಿ ಅಥವಾ ಸ್ಟೆಂಟಿಂಗ್ ಅಂತ ಮಾಡ್ತೇವೆ. ಅದು ತುಂಬ ಬ್ಲಾಕೇಜು, ತುಂಬ ಕಡೆ ಒಂದು 4-5-6 ಕಡೆ ಬ್ಲಾಕು ಮತ್ತು ಉದ್ದ ಬ್ಲಾಕೇಜ್ ಎಲ್ಲ ಇದ್ದವರಿಗೆ ಬೈಪಾಸ್ ಸರ್ಜರಿ ರೆಕಮೆಂಡ್ ಮಾಡ್ತೇವೆ.
ಬ್ಲಡ್ ಪ್ರೆಷರ್ ಇದ್ದವರಲ್ಲಿ ತುಂಬಾ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ ಅಂತ ಹೇಳಿದ್ರಿ, ಅಂದ್ರೆ BP ಅದಂದ್ರೆ ಹೆಂಗ್ ಗೊತ್ತಾಗುತ್ತೆ? ಅಂದ್ರೆ ಈಗ ಬ್ಲಡ್ ಪ್ರೆಷರ್ ಇದೆ ಅವ್ರಿಗೆ, ಓಕೆ ಅವ್ರು ನಾರ್ಮಲ್ ಆಗಿ ಏನೋ ಟ್ರೀಟ್ಮೆಂಟ್ ತಗೊಂಡ್ ಬರ್ತಾ ಇರ್ತಾರೆ, ಸೊ ಅವರಲ್ಲಿ ನಾರ್ಮಲ್ ಇದ್ದಾಗಲೇ ಹೃದಯ ಸಂಬಂಧಿ ಕಾಯಿಲೆ ಬರೋ ಚಾನ್ಸಸ್ ಎಷ್ಟಿರುತ್ತೆ ಅಂತ? ಇಲ್ಲ, BP ಚೆನ್ನಾಗಿ ಕಂಟ್ರೋಲ್ ಮಾಡೋದ್ರಿಂದ BP-ಯಿಂದ ಬರುವಂಥ ಒಂದು ಹಾರ್ಟ್ ಪ್ರಾಬ್ಲಮ್ಸನ್ನು ಕಡಿಮೆ ಮಾಡ್ಬೋದು. ಆದರೆ ಅದನ್ನು ಕಂಪ್ಲೀಟಾಗಿ ಪ್ರಿವೆಂಟ್ ಮಾಡ್ತೇವೋ ಇಲ್ವೋ ಅಂತ ಹೇಳೋದು ಕಷ್ಟ. ಯಾಕಂದರೆ ಕೆಲವೊಮ್ಮೆ BP ಅದನ್ನು ಐಡೆಂಟಿಫೈ ಮಾಡುವಾಗ, ಅಂದರೆ BP ಇದೆ ಅಂತ ಗೊತ್ತಾಗುವಾಗಲೇ ತುಂಬ ಟೈಮ್ ಆಗಿರ್ತದೆ. ಕೆಲವೊಂದು ರಕ್ತನಾಳಕ್ಕೆಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿರ್ತದೆ. ಬಟ್ ಮೊದಲೇ BP ಬಂದಾಗಲೇ ಐಡೆಂಟಿಫೈ ಮಾಡೋದ್ರಿಂದ ಮತ್ತು ಏನಾದರೂ ಸಕಾಲಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ BP-ಯಿಂದ ಬರುವಂಥ ಒಂದು ಪ್ರಾಬ್ಲಮ್ಸನ್ನು ಪ್ರಿವೆಂಟ್ ಮಾಡ್ಬೋದು. 80% ವರೆಗೆ ಪ್ರಿವೆಂಟ್ ಮಾಡ್ಬೋದು. ಜೊತೆ ಮತ್ತೆ ಮುಂದುವರಿಸ್ತೀನಿ ವೀಕ್ಷಕರೇ. ನಾವು ಮಾತಾಡ್ತಾ ಇದ್ವಿ ಕೊರೋನರಿ ಆರ್ಟರಿ ಡಿಸೀಸ್ ಅಂತ ಹೇಳ್ತಾರೆ, ಹೃದಯಕ್ಕೆ ಬರುವಂಥ ಅಂದರೆ ರಕ್ತನಾಳಗಳಲ್ಲಿ ರಕ್ತ ಬ್ಲಾಕ್ ಆಗೋದು ಇದು. ಸೊ ಇದು ಯಾಕೆ ಬರುತ್ತೆ ಅಂತ ಮಾತಾಡ್ತಾ ಇದ್ವಿ. ಸೊ ಇನ್ನಷ್ಟು ಮಾಹಿತಿ ಇದೆ, ಏನೆಲ್ಲ ಚಿಕಿತ್ಸೆಗಳಿವೆ ಅನ್ನೋದು ಮತ್ತಷ್ಟು ಮಾತಾಡೋಣ ಒಂದು ಚಿಕ್ಕ ಬ್ರೇಕ್ ನಂತರ. ಹಾಗೆಯೇ ನಿಮ್ಮಲ್ಲೂ ಕೂಡ ಈ ಸಮಸ್ಯೆ ಇದ್ದರೆ ಕರೆ ಮಾಡಿ, ವೈದ್ಯರೊಂದಿಗೆ ಮಾತನಾಡಿ ಪರಿಹಾರ ತಿಳ್ಕೊಳ್ಳಿ. ಈಗ ಚಿಕ್ಕದೊಂದು ಬ್ರೇಕ್.